ಈಗ ನಾನು ಒಂದು ಬಾಕ್ಸಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಎಷ್ಟೊಂದು ಮೊಟ್ಟೆ ಇಟ್ಟವೆ ಬರ್ಡ್ಸ್ಗಳು ಅಂತ. ಸೊ ಅದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ 16 ಮೊಟ್ಟೆ ಇಟ್ಟಿದೆ. 16 ಮೊಟ್ಟೆಯಲ್ಲಿ ಎಷ್ಟು ಫರ್ಟೈಲ್ ಇದೆ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ನೋಡಿ, ಫಸ್ಟು ಈ ಥರ ನೀವು ಒಂದು ಫ್ಲ್ಯಾಶ್ ಲೈಟ್ನ ಆನ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಫೋನ್ನಲ್ಲಿ. ಅದಾದ ನಂತರ ಫ್ಲ್ಯಾಶ್ ಲೈಟ್ ಮೇಲೆ ಹಿಂಗಿಟ್ರೆ ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ತೋರಿಸ್ತೀನಿ ನಿಮಗೆ 2x ಝೂಮಲ್ಲಿ, ನೀಟ್ ಆ್ಯಂಡ್ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ನೋಡಿ ಗೈಸ್, ಇದು ನೋಡ್ತಾ ಇದ್ರೆ ಡೆತ್ ಇನ್ ಶೆಲ್ ಆಗಿದೆ ನೋಡಿ. ಈ ಕಡೆ ಯೆಲ್ಲೋ ಕಲರ್ ಅರ್ಧ ಇದೆ ಮತ್ತು ಆ ಕಡೆ ಸ್ವಲ್ಪ ಬ್ಲ್ಯಾಕ್ ಆಗಿದೆಯಲ್ಲ, ಅಂದರೆ ಡೆತ್ ಇನ್ ಶೆಲ್ ಆಗಿದೆ ಇದು, ನೋಡ್ಬೋದು. ಸೊ ಯಾವುದೆಲ್ಲ ಆಗುತ್ತೆ ಅದನ್ನ ಮುಂದಕ್ಕೆ ಹಾಕ್ತೀನಿ, ನೋಡ್ಬೋದು. ಯೂಶಲಿ ಇಷ್ಟೊಂದೆಲ್ಲ ಮೊಟ್ಟೆಗಳು ಇಡಲ್ಲ, ಇದು ಮೋಸ್ಟ್ಲಿ 2 ಬ್ಯಾಚಿನ ಮೊಟ್ಟೆಗಳು ಇರ್ಬೋದು. ನಾನು ತೆಗ್ದಿಲ್ವಲ್ಲ ಅದಕ್ಕೆ ಅದು ಇಟ್ಟಿದೆ. ನೋಡಿ ಗೈಸ್, ಇದು ಮಾಮೂಲಿ ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರ್ ಕಾಣ್ತಾ ಇದೆ ನಿಮಗೆ. ಅಂದರೆ ಇದು ಸುಮ್ಮನೆ ಯೆಲ್ಲೋ ಕಲರ್ ಥರ ಇದೆ, ಮೋಸ್ಟ್ಲಿ ಇದು ಫರ್ಟೈಲ್ ಮೊಟ್ಟೆ ಥರನೂ ಇದೆ ಮತ್ತು ಹೊಸ ಮೊಟ್ಟೆದೆ ಇದು. ಆ್ಯಕ್ಚುಲಿ ಈ ಥರ ಇದ್ದರೆ ಹೊಸ ಮೊಟ್ಟೆ ಇದು, ಯಾಕೆಂದರೆ ಪೇಲ್ ಯೆಲ್ಲೋ ಕಲರ್, ಫುಲ್ಲು ಲೈಟ್ ಯೆಲ್ಲೋ ಕಲರ್ ಬರುತ್ತೆ. ಆ ಥರ ಲೈಟ್ ಯೆಲ್ಲೋ ಕಲರ್ ಬಂತು ಅಂತಂದರೆ ಇದು ಹಳೆ ಮೊಟ್ಟೆ. ಇದು ಸ್ವಲ್ಪ ಡಾರ್ಕ್ ಯೆಲ್ಲೋ ಇದೆ, ಅಂದರೆ ಹೊಸ ಮೊಟ್ಟೆ ಇದು. ಹೊಸ ಮೊಟ್ಟೆ ಒಂದು ಕಡೆ ಹಾಕ್ತೀನಿ. ಇದು ಆ್ಯಕ್ಚುಲಿ ನಾನು ಕೇಜ್ ಒಳಗಡೆ ಇಟ್ಟು ವೀಡಿಯೋ ಮಾಡ್ತಾ ಇರೋದು, ಯಾಕೆಂದರೆ ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರು ಇಲ್ವಲ್ಲ. ಕೇಜ್ ಮೇಲ್ಗಡೆ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕರೆಕ್ಟಾಗಿ ಫೋಕಸ್ ಆಗ್ತಾ ಇದೆ ಅದು, ನಿಮಗೆ ನೋಡ್ತಾ ಇರ್ಬೋದು. ನೋಡಿ ಗೈಸ್, ಇದು ಸ್ವಲ್ಪ ಫುಲ್ಲು ಎಲ್ಲ ಆಗಿದೆ, ಬಟ್ ಆದರೆ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ನಿಮಗೆ ಬಿರ್ಕ್ ಥರ ಕಾಣ್ತಾ ಇರ್ಬೋದು. ಮೇಲ್ಗಡೆ ಎಲ್ಲ ಸ್ವಲ್ಪ ತುದಿಲಿ ನೋಡಿ ಅಲ್ಲಾಡ್ತಾ ಇದೆ. ನೋಡಿ ಈ ಥರ ಅಲ್ಲಾಡ್ತಾ ಇದೆ ಅಂತಂದರೆ ಇದು ವೇಸ್ಟ್ ಮೊಟ್ಟೆ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಮೊಟ್ಟೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಗೈಸ್, ಇದು ಅರ್ಧ ಫರ್ಟೈಲ್ ಆಗಿ ಇನ್ನು ಅರ್ಧ ಇನ್ಫರ್ಟೈಲ್ ಆಗ್ಬಿಟ್ಟಿದೆ. ಒಳಗಡೆ ಆ್ಯಕ್ಚುಲಿ ಸಿಗ್ತಾ ಇಲ್ಲ ಕೈಗೆ ಅದು. ಏನಂದರೆ ಇದು ಸ್ವಲ್ಪ ರೆಡ್ ಆಗಿದೆ, ಬಟ್ ಆದರೆ ಇದು ಫರ್ಟೈಲ್ ಅಲ್ಲ. ಇದನ್ನು ಫರ್ಟೈಲ್ ಅಂದ್ಕೊಂಡು ಹಂಗೆ ಇಟ್ಕೊಂಡ್ಬಿಡ್ತಾರೆ ಕೆಲವರು, ನೋಡ್ಬೋದು. ಇದು ಕೂಡ ಇನ್ಫರ್ಟೈಲ್, ಯಾಕೆಂದರೆ ಮರಿ ಅರ್ಧಕ್ಕೆ ಡೆವಲಪ್ ಆಗಿ ಸತ್ತೋಗ್ಬಿಟ್ಟಿದೆ. ಸೊ ರೆಡ್ಡಾಗಿ ಉಳ್ಕೊಂಡಿದೆ ಅಷ್ಟೇ. ಕರೆಕ್ಟಾಗಿ ಗೈಸ್, ಮೊಟ್ಟೆ ಇಕ್ಕಿದ ಒಂದು 10 ಡೇಸಲ್ಲಿ ನೀವು ಈ ಥರ ಕ್ಯಾಂಡಲ್ ಮಾಡಿಬಿಟ್ರೆ ನಿಮಗೆ ಫರ್ಟೈಲ್ ಎಗ್ಗು ಗೊತ್ತಾಗ್ಬಿಡುತ್ತೆ, ಫರ್ಟೈಲ್ ಯಾವುದು ಇನ್ಫರ್ಟೈಲ್ ಯಾವುದು ಅಂತ. ಇದರಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಡೆತ್ ಇನ್ ಶೆಲ್ ಆಗಿದೆ. ನೋಡಿ ತುದಿ ಭಾಗದಲ್ಲಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಜಾಮ್ ಆಗಿರೋ ಥರ ಕಾಣ್ತಾ ಇರ್ಬೋದು ನಿಮಗೆ. ತುದಿಲಿ ಹೋಗಿ ಕೂತಿದೆ ಅಂತ ಅನ್ನಿಸ್ಬೋದು, ಮೇಲ್ಗಡೆ ತುದಿಲಿ. ಸೊ ಇದು ಬಂದ್ಬಿಟ್ಟು ಇನ್ಫರ್ಟೈಲ್ ಮೊಟ್ಟೆ, ಡೆತ್ ಇನ್ ಶೆಲ್ ಆಗಿದೆ ಇದು. ಆ್ಯಕ್ಚುಲಿ ಡೆತ್ ಇನ್ ಶೆಲ್ ಏನಕ್ಕಾಗುತ್ತೆ ಅಂತೆಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ. ನೋಡಿ ಗೈಸ್, ಇದ್ರಲ್ಲಿ ಫರ್ಟೈಲ್ ಮೊಟ್ಟೆಗಳು ಕೂಡ ಇದೆ. ನೋಡಿ ಇದು ಫರ್ಟೈಲ್ ಮೊಟ್ಟೆ, ನಾನು ತೋರಿಸೋಣ ಅಂದ್ಕೊಂಡೆ ನಿಮಗೆ ಯಾವ ಥರ ಇರುತ್ತೆ ಫರ್ಟೈಲ್ ಅಂತ. ನೋಡಿ ಈ ಥರ ರೆಡ್ಡಾಗಿ ಬರಬೇಕು. ಇಲ್ಲಿ ಮುನ್ಗಡೆ ಏನಿದೆ ಇದರಲ್ಲಿ ಮರಿ ಇದೆ, ಹಿಂದ್ಗಡೆ ಇರೋದ್ರಲ್ಲಿ ರೆಡ್ಡು ಅಂದರೆ ಬ್ಲಡ್ ಇದೆ, ಅದು ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದು ಫರ್ಟೈಲ್ ಮೊಟ್ಟೆ ಸಪ್ರೇಟಾಗಿದೆ. ಆಮೇಲೆ ನೋಡಿ ಇದು ಫರ್ಟೈಲ್ ಮೊಟ್ಟೆ. ನೋಡಿ ಗೈಸ್, ಇದು ಫರ್ಟೈಲ್ ಮೊಟ್ಟೆ, ಇದು ರೆಡ್ ಇದೆ. ನೋಡಿ ಸೇಮ್ ರೆಡ್ ಇದೆ. ನೋಡಿ ಇದು ಫರ್ಟೈಲ್ ಮೊಟ್ಟೆ. ಇದು ಆ್ಯಕ್ಚುಲಿ ಬ್ರೇಕ್ ಆಗಿಬಿಟ್ಟಿದೆ ಗೈಸ್, ನೋಡ್ಬೋದು ಇಲ್ಲಿ ಬ್ರೇಕ್ ಆಗಿಬಿಟ್ಟಿದೆ. ಸೊ ವೇಸ್ಟ್ ಮೊಟ್ಟೆ ಆಗ್ಬಿಟ್ಟಿದೆ ಆಲ್ರೆಡಿ. ಆಮೇಲೆ ನೀವು ಮೊಟ್ಟೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹಳೆ ಮೊಟ್ಟೆ ಯಾವುದು ಹೊಸದು ಯಾವುದು ಅಂತ. ನೋಡಿ ಗೈಸ್, ಇದು ಪಕ್ಕಾ ಡೆತ್ ಇನ್ ಶೆಲ್ಲು. ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ನಿಮಗೆ. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಆ ಮರಿ ಇರೋ ಜಾಗ ಮರಿ ಸತ್ತೋಗ್ಬಿಟ್ಟಿದೆ. ಮರಿ ಸತ್ತೋಗಿರೋದಕ್ಕೆ ಇದು ಬ್ಲ್ಯಾಕ್ ಆಗಿರೋದು. ಹಿಂದ್ಗಡೆ ಇರೋದು ಇದು ರೆಡ್ ಇರಬೇಕು. ನೋಡಿದ್ರಲ್ಲ ಫರ್ಟೈಲ್ ಮೊಟ್ಟೆ ಯಾವ ಥರ ಇರುತ್ತೆ ಅಂತ. ಇದು ಪಕ್ಕ ಇನ್ಫರ್ಟೈಲ್ ಮೊಟ್ಟೆ, ಇದು ಬಿಸಾಕ್ಬಿಡ್ಬೇಕು. ಸುಮ್ಮನೆ ಆ ಬರ್ಡ್ ಕೂಡ ಸ್ಟ್ರೆಸ್ ಆಗುತ್ತೆ. ನೋಡಿ ಗೈಸ್, ಇದು ಫರ್ಟೈಲ್ ಮೊಟ್ಟೆ. ಆ ಮರಿ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ನರ್ವ್ಸ್ ಕೂಡ ಕಾಣ್ತಾ ಇದೆ ಇದರಲ್ಲಿ. ನಿಮಗೆ ಕಾಣುತ್ತೋ ಇಲ್ಲಿ ಹೋಗುತ್ತಿಲ್ಲ, ಬಟ್ ಇದರಲ್ಲಿ ನರ್ವ್ಸ್ ಎಲ್ಲ ಕಾಣ್ತಾ ಇದೆ. ಇದರಲ್ಲಿ ನರ್ವ್ಸ್ ಎಲ್ಲ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು ಪಕ್ಕ 101% ಫರ್ಟೈಲ್ ಮೊಟ್ಟೆ ಇದೆ. ನೋಡಿ ಗೈಸ್, ಇನ್ನೊಂದು ಮೊಟ್ಟೆ ಬಂತು. ಇದು ಕೂಡ ಡೆತ್ ಇನ್ ಶೆಲ್ ಆಗಿದೆ ಗೈಸ್. ಇದು ನೋಡಿ ಹಿಂಗೆ ತಿರುಗಿಸ್ತಾ ಇರ್ಬೇಕಾದ್ರೆ ಅಲ್ಲಾಡಬಾರ್ದು,
ಅದು ಎಲ್ಲ ಕಡೆ ಹೋಗ್ತೈತೆ ನೋಡಿ. ಇದು ರೆಡ್ ಥರ ಇದೆ, ಬಟ್ ಬ್ಲ್ಯಾಕ್ ಥರನೂ ಇದೆ ನೋಡಿ. ನೋಡಿ ಕಾಣ್ತಾ ಇದೆಯಾ? ವೇಸ್ಟ್ ಮೊಟ್ಟೆ. ನೋಡಿ ಇದು ಕೂಡ ವೇಸ್ಟ್ ಮೊಟ್ಟೆ. ಗೈಸ್ ಈಗ ಸಿಕ್ತು ನೋಡಿ. ಇದು ಪರ್ಫೆಕ್ಟ್ ಮೊಟ್ಟೆ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರ್ಸಕ್ಕೆ. ಯಾಕೆಂದರೆ ಇದೇ ಮೊಟ್ಟೆ ನಾನು ಕಾಯ್ತಾ ಇದ್ದಿದ್ದು. ಯಾಕೆಂದರೆ ಇದರಲ್ಲಿ ನರ್ವ್ಸು ಕಾಣುತ್ತೆ, ನೋಡ್ಬೋದು. ತೋರಿಸ್ತೀನಿ ನಾನು ನಿಮಗೆ. ಅದು ನೀಟಾಗಿ ಫೋಕಸ್ ಮಾಡಬೇಕು. ನರ್ವ್ಸ್ಗಳು ಕಾಣ್ತಾ ಇದೆ ಅನ್ಕೊಂತೀನಿ ಇವಾಗ. ನೋಡಿ ಗೈಸ್, ಇವಾಗ ನರ್ವ್ಸ್ಗಳು ನಿಮಗೆ ಕಾಣ್ತಾ ಇರ್ಬೋದು. ಈ ಕತ್ಲೆ ಮಾಡಿದೆ ನೋಡಿ ಇವಾಗ. ನೋಡಿ ಗೈಸ್, ಇವಾಗ ನಿಮಗೆ ಕಾಣುತ್ತೆ, ನೀಟಾಗಿ ತೋರಿಸ್ತಾ ಇದೀನಿ. ಇದು ಫರ್ಟೈಲ್ ಮೊಟ್ಟೆ. ಈ ಮೊಟ್ಟೆ ಏಜ್ ಬಂದ್ಬಿಟ್ಟು ನಿಮಗೆ ಇವಾಗ ಏನು ನೋಡ್ತಾ ಇದ್ರೆ, ಈ ಮೊಟ್ಟೆ ಏಜು ಆಲ್ಮೋಸ್ಟ್ 7 ದಿನದಿಂದ 8 ದಿನ ಒಳಗಡೆ ಆಗಿದೆ ಇದಷ್ಟೇ ನೋಡಿ. ಇನ್ನು ಈಗ ಹಾರ್ಟ್ ಡೆವಲಪ್ ಆಗಿದೆ ನೋಡಿ. ಹಾರ್ಟು ಇನ್ನು ಈಗ ಡೆವಲಪ್ ಆಗಿರೋದು. ಇದು ಪರ್ಫೆಕ್ಟ್ ಮೊಟ್ಟೆ ಅಂತ ಹೇಳ್ಬೋದು ನಾವು ಗೈಸ್. ಇವಾಗ ನೋಡ್ತಾ ಇರ್ಬೋದು ನೀವು, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಮೊಟ್ಟೆ ಅಂತ ಹೇಳ್ಬೋದು. ಮತ್ತು ಆಮೇಲೆ ಫರ್ಟೈಲ್ ಮೊಟ್ಟೆ ಇದು. ಇದರಲ್ಲಿ ನರ್ವ್ಸ್ಗಳು ಕಾಣುತ್ತೆ ನೋಡಿ, ಕಾಣ್ತಾ ಇದೆಯಾ ನರ್ವ್ಸು? ನರ್ವ್ಸ್ಗಳು ಕಾಣುತ್ತೆ. ಆಮೇಲೆ ಇವು ಫರ್ಟೈಲ್ ಮೊಟ್ಟೆಗಳು ಏನಂದರೆ ತುಂಬ ಸೂಕ್ಷ್ಮ ಇರ್ತವೆ. ಚೂರು ಏನಾದ್ರು ಇದು ಮಾಡಿದ್ರೆ ಒಡೆದೇ ಹೋಗ್ಬಿಡ್ತವೆ. ಅದಕ್ಕೆ ನನಗೂ ಕಷ್ಟ ತೋರ್ಸೋಕ್ಕೆ. ಬಟ್ ಸಿಕ್ಕಿದೆ ಇದು ತೋರ್ಸೋಕ್ಕೆ, ನಿಮಗೂ ಗೊತ್ತಾಗುತ್ತೆ ನೋಡಿ. ನರ್ವ್ಸ್ ಕಾಣಿರುತ್ತೆ ಅನ್ಕೊತೀನಿ. ಕಾಣಿಸ್ತು ಅಂತಾರೆ ಕಮೆಂಟ್ ಹಾಕಿ. ಒಬ್ಬ ಬೆನ್ನೆಲ್ಲ ನೋವ್ತಾ ಇದೆ, ಅದು ಕಷ್ಟಪಟ್ಟು ಅದನ್ನು ಹಿಡ್ದಿದ್ದೀನಿ ನೋಡಿ. ವೈಟ್ ಆಗುತ್ತೆ ನೋಡಿ. ಇವಾಗ ಇದು ಫರ್ಟೈಲ್ ಮೊಟ್ಟೆ ಆಗಿರೋದ್ರಿಂದ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಈ ಕಡೆ ಇರೋದೆಲ್ಲ ಈಗೇನು ನೋಡ್ತಾ ಇದ್ದೀರಾ, ಈ ಕಡೆ ಇರೋದೆಲ್ಲ ಇದೆಲ್ಲ ಇವಾಗೇನು ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಲು ಇನ್ಫರ್ಟೈಲ್ ಮೊಟ್ಟೆ. ಇಷ್ಟು ಫರ್ಟೈಲು 3 6 ಮೊಟ್ಟೆ ಫರ್ಟೈಲ್ ಮೊಟ್ಟೆಗಳು ಈಗ ತುಂಬ್ಕೊಂಬಿಡೋಣ. ಈ ಮೊಟ್ಟೆ ಓನರು ಕಾಯ್ತವ್ರೆ, ನಾನು ಈ ಬಟ್ಲಿಗೆ ಹಾಕಂತ ಇದ್ದೀನಿ. ಇದಿಷ್ಟು ಇನ್ಫರ್ಟೈಲ್ ಮೊಟ್ಟೆಗಳು 1 kg ಸಿಕ್ಕಿರೋದು. ಆ್ಯಕ್ಚುಲಿ 2 ಬ್ಯಾಚಿನ ಮೊಟ್ಟೆಗಳು ಇವು. ಅದ್ರ ಅಮ್ಮ ಏನು ಮಾಡಿದೆ, ಬೇಡದರೆ ಮೊಟ್ಟೆನ ತೆಗ್ದಾಕಿಲ್ಲ, ಹಂಗೆ ಇಟ್ಕೊಂಡಿದೆ. ಅದ್ರ ಜೊತೆಗೆ ಫರ್ಟೈಲ್ ಹೊಸ ಮೊಟ್ಟೆನೂ ಇಟ್ಕೊಂಡು ಇನ್ಕ್ಯುಬೇಟ್ ಮಾಡ್ತಾಯಿದೆ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಬರ್ಡ್ಸ್ಗಳು ಏನಾರ ಈ ಥರ ಇನ್ಫರ್ಟೈಲ್ ಮೊಟ್ಟೆ ಇಟ್ಟು ಆಚೆನೇ ಕೂತ್ಕೋತಾ ಇದೆ ಅಂತಂದರೆ ಆ ಇನ್ಫರ್ಟೈಲ್ ಮೊಟ್ಟೆನ ದಯವಿಟ್ಟು ತೆಗೀರಿ. ಯಾಕೆಂದರೆ ಹೊಸ ಮೊಟ್ಟೆಗೆ ಜಾಗ ಬೇಕಲ್ಲ. ಸೊ ಹಂಗಾಗಿ ತೆಗೆದ್ಬಿಟ್ಟು ಈ ಥರ ಹಿಂಗೆ ಬಿಸಾಕ್ಬಿಡಿ ಅಷ್ಟೇ. ಕ್ಲೋಸ್ ಅಲ್ಲಿಗೆ ನೋಡಿ ಗೈಸ್. ಇಲ್ಲಿ ಒಂದು ಇದು ಬೀಳಿಸ್ತಾನೇ ಇರುತ್ತೆ ಈ ಥರ. ನಾನು ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿದ್ರಲ್ಲ, ನಾನು ಇನ್ಫರ್ಟೈಲು ಫರ್ಟೈಲು ಎಲ್ಲ ಡೀಟೇಲಾಗಿ ಡೆತ್ ಇನ್ಶಲ್ ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯೂಶಲಿ ಡೆತ್ ಇನ್ಶಲ್ ಯಾವಾಗುತ್ತೆ ಅಂತಂದರೆ ಕೋಲ್ಡ್ ಜಾಸ್ತಿ ಇದ್ದಾಗ, ಹೊರಗಡೆ ವೆದರ್ ಕೋಲ್ಡ್ ಇದ್ದಾಗ ಡೆತ್ ಇನ್ಶಲ್ ಆಗುತ್ತೆ. ಯಾಕೆಂದರೆ ಇವೆಲ್ಲ ಪ್ರೂವನ್ ಪೇರು. ನನ್ನ ಹತ್ರ ಆಲ್ರೆಡಿ ಮುಂಚೆ ಮರಿ ಮಾಡಿರೋ ಪೇರ್ ಆಗಿರೋದ್ರಿಂದ ನನಗೆ ಗೊತ್ತಿತ್ತು. ಇದು ಈ 16 ಮೊಟ್ಟೆ ಇಟ್ಟಿದೆ ಟೋಟಲು. 16 ಮೊಟ್ಟೆಯಲ್ಲಿ 6 ಮೊಟ್ಟೆ ಫರ್ಟೈಲ್ ಆಗಿದೆ, 10 ಮೊಟ್ಟೆ ಇನ್ಫರ್ಟೈಲ್ ಆಗಿದೆ. ಸೊ ಇದು 2 ಬ್ಯಾಚ್ ಮೊಟ್ಟೆಗಳು. ಒಂದೇ ಸರಿ ಅಷ್ಟು ಮೊಟ್ಟೆ ಇಡುತ್ತಾ? ಇಲ್ಲ, ಇದು 2 ಸರಿ ಇಟ್ಟಿರೋ ಮೊಟ್ಟೆಗಳು. ಫಸ್ಟ್ ಟೈಮು ಒಂದು 6-7 ಇಟ್ಟೈತೆ, ಅದು ಎಲ್ಲ ಕೂಡ ಇನ್ಫರ್ಟೈಲ್ ಆಗೈತೆ. ಆಮೇಲೆ ಡೆತ್ ಇನ್ಶಲ್ ಆಗೈತೆ, ಕೆಲವೊಂದು ಮರಿಗಳು ಡೆವಲಪ್ ಆಗಿಲ್ಲ. ಸೊ ಈಗ ಮತ್ತೆ ನೆಕ್ಸ್ಟ್ 6 ಇಟ್ಟೈತೆ, ಸೆಕೆಂಡ್ ಕ್ಲಚ್ ಇರುತ್ತೆ. ಅಂದರೆ ನೆಕ್ಸ್ಟ್ ಕ್ಲಚ್ಚಲ್ಲಿ 6 ಇಟ್ಟೈತೆ. ಸೊ 6 ಕೂಡ ಫರ್ಟೈಲ್ ಆಗಿದ್ದಾವೆ. ಅದರಲ್ಲಿ ಎಷ್ಟು ಮರಿ ಬರ್ತವೆ ಅದನ್ನು ಕಾದು ನೋಡಬೇಕಾಗಿದೆ. ಸೊ
ಯೂಶಲಿ ಡೆತ್ ಇನ್ ಶೆಲ್ ಇವೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಿಮ್ಮ ಬರ್ಡ್ಸ್ಗಳಿಗೆ ಒಳ್ಳೆಯ ರೀತಿಯ ಒಂದು ಸೊಪ್ಪು ಹಾಕಿ, ಆಮೇಲೆ ಕ್ಯಾಲ್ಸಿಯಮ್ಸು, ಆಮೇಲೆ ಜೋಳ ಈ ಥರ ಎಲ್ಲ ಕೊಡ್ತಾ ಇದ್ರೆ ಅದೆಲ್ಲ ಏನು ತೊಂದರೆ ಆಗಲ್ಲ. ಯೂಶಲಿ ಜಾಸ್ತಿ ಏನಾರು ಆಗ್ತಾ ಇದೆ ಅಂತಂದರೆ ಡೆತ್ ಇನ್ ಶೆಲ್ಲು ನೀವು ಆವಾಗ ಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ, ಫೀಮೇಲ್ನಲ್ಲ. ಯಾಕೆಂದರೆ ಮೇಲು ಮೇಟಿಂಗ್ ಆದಾಗ ಏನಾರ ಮೊಟ್ಟೆ ಇಡ್ತಾ ಇಲ್ಲ ಇದ್ದಾಗ ಮಾತ್ರ ನೀವು ಫೀಮೇಲ್ ಚೇಂಜ್ ಮಾಡಬೇಕು. ಡೆತ್ ಇನ್ ಶೆಲ್ ಆಗ್ತಾ ಇದೆ, ಫೀಮೇಲ್ ಮೊಟ್ಟೆ ಇಟ್ಟು ಮೊಟ್ಟೆಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ನೀವು ಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಪೈಡ್ ಬಜ್ಜೀಸ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ತಿಳಿಸ್ಕೊಡ್ತೀನಿ ನಿಮಗೆ. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.